ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಅಭಿಮಾನಿಗಳಿಂದ ವಿಷ್ಣುವರ್ಧನ್ ಅವರ 74ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಗಂಗಾವತಿ. ಕನ್ನಡ ಚಿತ್ರರಂಗದ ಅದ್ವಿತೀಯ ನಾಯಕ ಸಾಹಸ ಸಿಂಹ ವಿಷ್ಣುವರ್ಧನ ಸಮಾಪತ ಅವರ 74ನೇ ಹುಟ್ಟುಹಬ್ಬವನ್ನು ವಿಷ್ಣು ಸೇನಾ ಸಮಿತಿ ಹಾಗೂ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ನಗರ ಬಂಬೂ ಬಜಾರ್ನಲ್ಲಿ ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ನೂತನ ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್ ಮಾತನಾಡಿ, ಡಾ. ರಾಜ್ಕುಮಾರ್ ಹಾಗೂ ಡಾ. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗ ಕಂಡ ಅತ್ಯುತ್ತಮ ನಟ. ನಾಗರ ಹಾವು, ಹೊಂಬಿಸಿಲು ಬಂಧನ, ಮುತ್ತಿನ ಹಾರ, ರಾಜ್ಯ, ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಹಲವು ಚಿತ್ರಗಳಲ್ಲಿನ ಅವರ ಅಭಿನಯವೇ ಅವರ ನಟನಾ ಕೌಶಲ್ಯ ಎಂದರು. ವೆಂಡಿಯಾ ಅಕಾಡೆಮಿಯ ನಿಜಾಜ ಮಾತಾಡಿ, ವಾಂಗ್ಮರ್ ಕುಕ್ಕು ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ ಸಾಹಸಿ ಸಿಂಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದ. ಅವರು ನಟಿಸಿದ .80ರಷ್ಟು ಚಿತ್ರಗಳು ಶತದಿನೋತ್ಸವ ಹಾಗೂ ರಜತೋತ್ಸವ ಆಚರಿಸಿವೆ. ಅವರ ನಟನೆ ಭೂತ, ಸಹೋದರರ ಸವಾಲು, ಕಿತ್ತು ಪುಟ್ಟು ಸೇರಿದಂತೆ ದ್ವಾರಕೀಸ್ ನಿರ್ಮಾಣದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ, ವಿಷ್ಣುವರ್ಧನ್ ಸಂಘದ ಮಾಜಿ ಅಧ್ಯಕ್ಷ ಎಸ್ ಪಾಷಾ, ಮಹಾಬಲೇಶ ಆಯಿಲಿ, ಮಾರುತಿ ಕೆಂಡದ ಸಂಗ್ರಾಷ್ಟಾನ ಗ್ರೇಡಾರ ಪಾಮಪನ್ನ ನಾಯಕ್, ಗಂಗಾವಪ್ಪ, ರಮೇಶ್ ನೇತ್ರ, ಚಿದಾನಂದ, ಶರೀಫ್, ದೇವರಾಜ್ ಸೇರಿದಂತೆ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೋಟುವಾರ್. ಈ ಸಂದರ್ಭದಲ್ಲಿ ಶರಣಯ್ಯ ಸ್ವಾಮಿ ಸೇರಿದಂತೆ ಸಾಕಷ್ಟು ಅಭಿಮಾನಿಗಳು ಉಪಸ್ಥಿತರಿದ್ದು, ನಗರಸಭೆ ನೂತನ ಅಧ್ಯಕ್ಷರು ಸೇರಿದಂತೆ ಮಾಧ್ಯಮ ಸದಸ್ಯ ಕೆ. ನಿಂಗಜ್ಜ ಅವರನ್ನು ಸನ್ಮಾನಿಸಿ ವಿಷ್ಣು ಚಿತ್ರದ ಹಾಡುಗಳನ್ನು ಹಾಡಿ ಸಂಭ್ರಮಿಸಿದರು. ಅಭಿಮಾನದ ಕರುಣಾಮಯಿ ಕರ್ಣ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನ. ನಾವು ವಿಶೇಷವಾಗಿ ಇವತ್ತು ಗಂಗಾವತಿ ನಗರದ ವಿಷ್ಣು ಸರ್ಕಲ್ನಲ್ಲಿ ಈ ಒಂದು ಬರ್ತ್ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಸಮಾರಂಭದಲ್ಲಿ ನಮ್ಮ ನಗರಸಭೆಯ ಸಜ್ಜನ ಮತ್ತು ಸರಳ ಅಧ್ಯಕ್ಷ ಮೌಲಾ ಸಾಬ್ ಅವರಿದ್ದಾರೆ, ಡೈನಾಮಿಕ್ ಆಫೀಸರ್ ಆಗಿರ್ತಕ್ಕಂಥ ವಿರೂಪಾಕ್ಷ ಮೂರ್ತಿ ಅವರಿದ್ದಾರೆ. ಅವರೆಲ್ಲರೂ ಇವತ್ತು ಬಂದು ನಮ್ಮ ವಿಷ್ಣುದಾದ ಅವರ ಜನ್ಮದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದು ನಮಗೆಲ್ಲ ಸಂತೋಷವಾಗಿದೆ. ಈಗ ಈ ಸರ್ಕಲ್ ಆಗಬೇಕಂದ್ರೆ ಇವರಿಬ್ಬರು ಮಹಾನ್ ಕಾರಣ ಆಗಿದ್ದಾರೆ. ನಮ್ಮ ವಿಷ್ಣು ಸೇನೆಯ ಮತ್ತು ವಿಷ್ಣು ಅಭಿಮಾನಿಗಳ ಅನೇಕ ಸಂಘಟನೆಗಳು ಹಲವಾರು ವರ್ಷಗಳಿಂದ ನಮ್ಮ ವಿಷ್ಣುವರ್ಧನ್ ಅವರಿಗೆ ಒಂದು ಸರ್ಕಲ್ ಬೇಕಂತೇಳಿ ನಗರಸಭೆಯವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ನಮ್ಮ ಮಹಾಬಲೇಶ್ ಅವರು, ರಂಗಪ್ಪ ಅವರು, ನಾಗರಾಜ್ ಅವರು, ನಮ್ಮ ರಮೇಶ್ ಅವರು, ಐಲಿ ಮಾರುತಿ ಅವರು, ವಿರುದ್ರಪ್ಪ ನಾಯಕ್ ಅವರು, ಶಿವಾನಂದ್ ಅವರು, ಚಿದಾನಂದ್ ಅವರು, ಹೀಗೆ ವಿಷ್ಣು ಅವರ ಶರೀಫ್ ಅವರು ಅನೇಕರು ಹಲವಾರು ವರ್ಷಗಳಿಂದ ನಮ್ಮ ಮನವಿ ಪತ್ರ ಕೊಡ್ತಾ ಇದ್ರು ನಗರಸಭೆಗೆ. ನಾವೆಲ್ಲರೂ ಹೇಳ್ತಾ ಇದ್ವಿ. ಕಳೆದ ವರ್ಷ ನಮ್ಮ ಈಗಿನ ಅಧ್ಯಕ್ಷರ ಮೌಲಾ ಸಾಬ್ ಅವರು ಮತ್ತು ಕಮಿಷನರ್ ಆಗಿರ್ತಕ್ಕಂಥ ವಿರೂಪಾಕ್ಷ ಮೂರ್ತಿ ಅವರು ಸಭೆಯಲ್ಲಿಟ್ಟು ಠರಾವು ಮಾಡಿ ವಿಷ್ಣು ಸರ್ಕಲ್ಗೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ, ನಾವು ವಿಷ್ಣು ಪರದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಈಗ ಮಾಡಬಾರ್ದು, ಅಡ್ಡು ಬರಬಾರ್ದಂಗೆಲ್ಲ. ಈಗ ಈ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ವಿರೂಪಾಕ್ಷ ಮೂರ್ತಿ ಅವರಿಗೆ ನಮ್ಮೆಲ್ಲ ವಿಷ್ಣು ಬಳಗದ ಪರವಾಗಿ ಈಗ ಸನ್ಮಾನ ಮಾಡ್ತೀವಿ. ವಿಷ್ಣುವರ್ಧನ ಆಶೀರ್ವಾದ ಇವರಿಬ್ಬರ ಮೇಲೆ, ಈ ಕರುನಾಡಿನ ಮೇಲೆ ಸದಾ ಇರಬೇಕಂತ ನಮ್ಮ ಮನವಿ ಮತ್ತು ಪ್ರಾರ್ಥನೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈಗ ಆದವ್ರದ್ದು, ಅದಕ್ಕೂ ಸಹ ಅವರಿಗೆ ಸಹಕಾರ ಇರಲಿ ಅಂತ ಮನವಿ ಮಾಡ್ಕೊಂತ ಅವರಿಗೆ ಸಹ ಸನ್ಮಾನ ಮಾಡ್ಬೇಕಾಗಿ ಕೇಳ್ತೀವಿ. ರಂಗಪ್ಪ, ಮಾರುತಿ ಅವರೇ ಬರ್ರಿ, ರಮೇಶ್ ಬರ್ರಿ, ರಂಗಪ್ಪ ಈ ಕಡೆ ಸರಿ ಸರಿ, ಮತ್ತೆ ನಾನು ನಿಲ್ಲಿಸ್ತೀನಿ. ಸುದ್ದಿ ಉನ್ನತ ಮಟ್ಟಿಗೆ ಬೆಳೀಲಿ. ರಾಷ್ಟ್ರಮಟ್ಟದಲ್ಲಿ ಅವ್ರದ್ದು ಒಂದು ಹೆಸರಾಗಿದೆ. ನಮ್ಮ ಕಮಿಷನ್ ಕಡೆಯಿಂದ ಸಭೆಯನ್ನು ಉದ್ದೇಶಿಸಿ
ನಮ್ಮ ಕಮಿಷನರ್ ಸಾಹೇಬರು ವಿಷ್ಣುವರ್ಧನ್ ಬಗ್ಗೆ ಎರಡು ಅಭಿಪ್ರಾಯ ಡಾಕ್ಟರ್ ವಿಷ್ಣುವರ್ಧನ್ ಹಿರಿಯ ನಟರು, ಒಂದು ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ಒಂದು ಮಹಾನ್ ವ್ಯಕ್ತಿ. ಅವರ ಇವತ್ತು ಒಂದು ಹುಟ್ಟುಹಬ್ಬದ ಅಂಗವಾಗಿ ಗಂಗಾವತಿ ನಗರದಲ್ಲಿ ನಮ್ಮ ಒಂದು ಎಲ್ಲ ಅಭಿಮಾನಿಗಳ ಕಡೆಯಿಂದ ಇವತ್ತು ಹುಟ್ಟುಹಬ್ಬದ ಆಚರಣೆ ನಡೀತಾ ಇದೆ. ಇದಕ್ಕೆ ಬಹಳಷ್ಟು ಸಂತೋಷವಾಗಿದೆ. ನನ್ನ ಮತ್ತು ಮಾನ್ಯ ಅಧ್ಯಕ್ಷರನ್ನ ಇವತ್ತು ಕರೆದು ನಮ್ಮ ಕಡೆಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬರ ಒಂದು ಬರ್ತ್ಡೇ ಅಂಗವಾಗಿ ಕೇಕನ್ನು ಕಟ್ ಮಾಡಿಸಿದ್ರಿ. ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಒಂದು ವಿಷ್ಣುವರ್ಧನ್ ಅವರ ಒಂದು ಸರ್ಕಲ್ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಈ ವಾರ್ಡಿನ ಸದಸ್ಯರೇ ಅಧ್ಯಕ್ಷರಾಗಿರುತ್ತಾರೆ. ಅದರ ಪ್ರಯುಕ್ತ ನಿಮ್ಮೊಂದಿಗೆ ನಮ್ಮ ಒಂದು ಕೈ, ನಮ್ಮೊಂದಿಗೆ ನಿಮ್ಮ ಒಂದು ಕೈ ಜೋಡಣೆ ಆದರೆ ಇಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುತ್ತೆ. ಎವ್ರಿ ಇಯರ್, ಪ್ರತಿ ವರ್ಷ ಒಂದು ಹುಟ್ಟುಹಬ್ಬದ ಅಂಗವಾಗಿ ಆ ಥರ ಮುಂದಿನ ವರ್ಷ ವಿಜೃಂಭಣೆಯಿಂದ ಈ ಹಬ್ಬವನ್ನು ಮಾಡೋಣ ಅಂತೇಳಿ ತಮ್ಮಲ್ಲಿ ತಿಳಿಸ್ತಾ ಇದ್ದೇನೆ. ನೀವು ಮೊದಲೇ ಹೇಳಿಬಿಡಿ, ಇವತ್ತನೇ ದಿನಾಂಕದಿಂದ ಇದೆ ಅಂತೇಳಿ ಅದೆಲ್ಲ ಏರ್ಪಾಟೆಲ್ಲ ನಾವು ಮಾಡೋಣ ಎಲ್ಲರೂ. ಬಿಕಾಸ್ ಐ ಆಮ್ ದ ಒನ್ ಆಫ್ ದಿ ಫ್ಯಾನ್ ಆಫ್ ದಿ ಡಾಕ್ಟರ್ ವಿಷ್ಣುವರ್ಧನ್. ಈಗಲೂ ನೈಟ್ ಟೈಮ್ಸ್ ಬೆಳಗ್ಗೆ ಎಲ್ಲ ಫುಲ್ ಸ್ಟ್ರೆಸ್ ಆಗಿರ್ತೀವಿ. ನೈಟ್ ಮಲಗುವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಾಡುಗಳನ್ನು ಕೇಳಿ ನಾನು ಮಲಗ್ತೀನಿ. ಅದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಗೌರವವಾಗಿ ಇವತ್ತು ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ, ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದೀವಿ. ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಆಮೇಲೆ ನಮ್ಮ ಗಂಗಾವತಿ ತಾಲೂಕಿನ ಸರ್ವ ಒಂದು ಅಭಿಮಾನಿಗಳ ಮೇಲೆ ಇರಲಿ ಅಂತೇಳಿ ನಾನು ಈ ಮೂಲಕ ತಿಳಿಯಪಡಿಸಿದ್ರೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಅಂದರೆ ನಾನು 3ನೇ ಕ್ಲಾಸ್ ಓದ್ತಿದ್ದೆ, ಅವಾಗಲಿಂದ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ. ನಾನು ಈ ಒಂದು ಸರ್ಕಲ್ ಮಾಡ್ಬೇಕಂತ ಭಾಳ ಇದು ಮಾಡಿದ್ರು. ನಮ್ಮ ನಾಗರಾಜ ಮತ್ತು ಇನ್ನಿತರ ರಂಗಪ್ಪ ಎಲ್ಲರೂ ಒಂದ್ಸಲ ಹಳೆ ಕಮಿಷನ್ ತಗೊಂಡು ಮನೆ ಕೊಟ್ಟಿದ್ವಿ ಸರ್. ನಾವು ದಕ್ಷಿಣ ದಿಕ್ಕಿನ ಮನೆ ಕೊಟ್ಟಿದ್ವಿ. ಅದು ಆ ಒಂದು ಪ್ರತಿಫಲ ಎಲ್ಲರದ್ದು ಪ್ರತಿಫಲ, ಅದು ಎಲ್ಲರ ಪ್ರತಿಫಲ. ಹೆಚ್ಚಾಗಿ ಈ ಒಂದು ಸರ್ಕಲ್ ಮಾಡಿರ್ತಕ್ಕಂಥ ಒಂದು ಅಭಿಮಾನಿಗಳದ್ದು ಶ್ರಮ ಭಾಳ ಐತೆ. ಅವ್ರ ಕುರಿತು ಹೆಚ್ಚಿನ ಮಟ್ಟಿಗೆ ಶ್ರಮ ವಹಿಸಿ ಈ ಒಂದು ಮಟ್ಟ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಮೈಸೂರು ರತ್ನ ವಿಷ್ಣುವರ್ಧನ್ ಅವರ ಪುತ್ಥಳಿಕೆ ಅತಿ ಸುಂದರವಾದ ಇದೆ ಮಾಡಿಕೆಸಿ ಗಂಗಾವತಿಗೆ ಮಾದರವಾಗಿ ಅವ್ರ ಪುತ್ಥಳಿಕೆ ಮಾಡಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರು ಮತ್ತು ಕಮಿಷನರಿಗೆ ಕರ್ನಾಟಕ ವಿಷ್ಣುವರ್ಧನ್ ಸೇನಾ ಸಮಿತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಮನಸ್ಸುಗಳಿಗೆ ನಮಸ್ಕಾರಗಳು. ಇಂದು ನಮ್ಮೆಲ್ಲರ ಅಭಿನಯ ನಟ, ಅಭಿಮಾನಿಗಳ ಆಪ್ತ ಮಿತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ಹುಟ್ಟುಹಬ್ಬಕ್ಕೆ ಆಗಮಿಸಿದಂಥ ನಗರದ ಪ್ರಥಮ ಪ್ರಜೆ ಹಾಗೂ ನಗರಸಭೆ ಅಧ್ಯಕ್ಷರಾದಂಥ ಮೌಲಾ ಸಾಬ್ ಅವ್ರಿಗೂ ಹಾಗೂ ಕಮಿಷನರ್ನವರಿಗೂ ನಮ್ಮ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ವಂಶವೃಕ್ಷ ಎಂಬ ಚಿತ್ರದ ಮೂಲಕ ಒಂದು ಚಿತ್ರರಂಗಕ್ಕೆ ಬಂದು ಅನೇಕ ಬೇರುಗಳ ನಡುವೆ ಒಂದು ಚಿತ್ರರಂಗದಲ್ಲಿ ತಮ್ಮದೇ ಆದ ಒಂದು ಮೈಲುಗಲ್ಲನ್ನು ಸ್ಥಾಪಿಸಿ ಅಭಿಮಾನಿಗಳನ್ನು ಕಟ್ಟಿಕೊಂಡು ಅಭಿಮಾನಿ ಸಂಘವನ್ನು ರಚಿಸಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಾಗೂ ಅನೇಕ ಜನಸೇವೆಗಳನ್ನು ಮಾಡುವ ಮೂಲಕ ತಮ್ಮದೇ ಒಂದು ಛಾಪು ಮೂಡಿಸಿದ್ದಾರೆ. ಆದರೆ ನಮ್ಮ ದುರದೃಷ್ಟ, ನಮ್ಮ ಅಭಿಮಾನಿ ನಟರಾದಂಥ ವಿಷ್ಣುವರ್ಧನ್ ಅವರು ನಮ್ಮನ್ನು ಬೇಗನೆ ಬಿಟ್ಟು ಇದು ಮಾಡಿದರು. ಆದರೂ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೂ ನಮಗೆ ದುಃಖ ಇಲ್ಲ. ಅವರು ನಮ್ಮ ಜೊತೆಯಲ್ಲಿ ವಿಷ್ಣು ದಶರೂಪದಲ್ಲಿ ಯಾವಾಗೂ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಲೇ ನಾವು ಪ್ರತಿ ವರ್ಷ ವಿಷ್ಣುವರ್ಧನ್ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತ ಬಂದಿದ್ದೇವೆ. ಇದು ಮುಂದಾದರೂ ಮಾಡ್ತೀವಿ. ನಿಮ್ಮೆಲ್ಲರ ವಿಷ್ಣು ಸೇನಾ ಸಮಿತಿ ಆಗಲಿ, ಕನ್ನಡ ಪರ ಸಂಘಟನೆ ಆಗಲಿ ನಮ್ಮ ಜೊತೆ ಯಾವಾಗೂ ಇದ್ದಾರೆ. ಅವರ ಸ್ನೇಹ ಯಾವಾಗೂ ನಮ್ಮ ಮೇಲೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಸ್ತರಿಗೂ ಅಭಿನಂದನೆಗಳು. 74ನೇ ಹುಟ್ಟುಹಬ್ಬವನ್ನು ವಿಷ್ಣು ಸೇನಾ ಸಮಿತಿಯವರು, ಆಮೇಲೆ ಗಂಗಾವತಿ ನಗರದ ಜನತೆ ಹಾಗೂ ಸರ್ಕಾರ ಎಲ್ಲ ಸೇರಿ ಇವತ್ತು ವಿಷ್ಣು ಜಯಂತಿಯನ್ನು ಸರಳ ರೀತಿಯಾಗಿ ವಿಜೃಂಭಿಸಿದ್ದೇವೆ. ಆದ ಕಾರಣ ಈಗ ನಗರಸಭೆ ಅಧ್ಯಕ್ಷರಾದಂಥ ಮೌಲಾ ಸಾಹೇಬರು, ಆಮೇಲೆ ವಿಪಕ್ಷ ಗೌಡ ಸಾಹೇಬರು, ಮುನ್ಸಿಪಾಲಿಟಿ ಕಮಿಷನರ್ ಸಾಹೇಬರ ಸಂಬಂಧಿಗೆ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ಗೌರ್ಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ನಾವು ಮಾಡ್ತೀವಿ, ನಮಗೆ ಮುಂಚೆ ಇನ್ಫಾರ್ಮೇಷನ್ ಕೊಡ್ರಿ ಅಂತಿದ್ದಾರೆ. ಆಮೇಲೆ ಗಂಗಾವತಿಯಲ್ಲಿ ಒಂದು ಸುಂದರ ಮೂರ್ತಿಯನ್ನು, ವಿಷ್ಣುವರ್ಧನ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಸರ್ಕಾರ ಯಾವತ್ತಿಗೂ ನಾವು ಸಹಕಾರ ಕೊಡ್ತೀವಿ ಅಂತಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಹುಟ್ಟುಹಬ್ಬದ ಪ್ರಯುಕ್ತ ಆಗಮಿಸಿದ ನಗರಸಭೆ ಅಧ್ಯಕ್ಷರಾದ ಮೌಲಾ ಸಾಬ್ ಅವರಿಗೂ ಹಾಗೂ ಕಮಿಷನರ್ ವಿಷ್ಣು ಸೇನಾ ಸಮಿತಿಯ ವತಿಯಿಂದ ಹಾರ್ದಿಕ ಶುಭಾಶಯಗಳು.
ವಿಷ್ಣುವರ್ಧನ್ ಸರ್ ಅವರು ಕಲೆ ಮತ್ತು ಸಾಹಿತ್ಯ ಅವರು ಎಷ್ಟು ನಮ್ಮನ್ನು ಬಿಟ್ಟು ಹೋಗಿ 15 ವರ್ಷ ಆದರೂ ಕೂಡ ಇಲ್ಲಿವರೆಗೂ ಅವರು ಇನ್ನೂ ಎಲ್ಲ ಅಭಿಮಾನಿಗಳ ಮನದಲ್ಲಿ ಇದ್ದಾರಂದರೆ ಇದು ಯಾವತ್ತಿಗೂ ಗ್ರೇಟು. ಯಾಕೆಂದರೆ ಒಬ್ಬ ಮನುಷ್ಯ ತೀರ್ಕೊಂಡು ಹೋದ್ಮೇಲೆ 1 ವರ್ಷ 2 ವರ್ಷ 3 ವರ್ಷ ನೆನೆಸ್ಬೋದು. ಇವರು 15 ವರ್ಷ ಇನ್ನೂ 100 ವರ್ಷಗಳವರೆಗೆ ಎಲ್ಲ ಅಭಿಮಾನಿಗಳು ಅವ್ರನ್ನ ಪ್ರತಿ ವರ್ಷ ಇದೇ ರೀತಿ ನೆನೆಸ್ಕೊತ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ನಾವೆಲ್ಲರೂ ಸೇರಿ ಇವತ್ತು ಆಚರಣೆ ಮಾಡಿದ್ದಕ್ಕಾಗಿ ಎಲ್ಲ ವಿಷ್ಣು ಸೇನಾ ಸಮಿತಿಗೆ ನನ್ನ ಹಾರ್ದಿಕ ಶುಭಾಶಯ. ನಮ್ಮ ಕರ್ನಾಟಕದ ಹೆಮ್ಮೆಯ ನಟ ಅವರು 74ನೇ ಹುಟ್ಟುಹಬ್ಬದ ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ನನ್ನ ಮತ್ತು ನಮ್ಮ ನಗರಸಭೆಯ ಪೌರಾಯುಕ್ತರನ್ನು ವಿಷ್ಣುವರ್ಧನ್ ಅಭಿಮಾನಿ ಸಂಘ ಬಳಗದ ಸಂಘ ಹಾಗೂ ಮತ್ತು ಕನ್ನಡ ಹೋರಾಟಗಾರರು ಮತ್ತು ಅಭಿಮಾನಿ ಬಳಗ ಅವೆಲ್ಲರೂ ಈ ಕಾರ್ಯಕ್ರಮ ಬೋರ್ಡ್ ಹಾಕಿದ್ವಿ. ಮುಂದಿನ ವರ್ಷ ನಮ್ಮ ನೆಚ್ಚಿನ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರವರು ಈ ವಿಷಯನ ಅವ್ರ ಗಮನಕ್ಕೆ ತಂದಿದ್ದಾಗಿದೆ. ಇನ್ನೊಮ್ಮೆ ಅವ್ರ ಗಮನಕ್ಕೆ ತಂದು ಒಂದು ಮೂರ್ತಿ ಮುಂದಿನ ವರ್ಷನೇ ಹುಟ್ಟುಹಬ್ಬಕ್ಕನ್ನೋದ್ರಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಒಂದು ಭರವಸೆಯನ್ನು ಕೊಡ್ತೀವಿ. ನಾನು ಮತ್ತು ನಮ್ಮ ಕಮಿಷನರ್ ಸಾಹೇಬರು, ಅಭಿಮಾನಿ ಬಳಗ, ನಮ್ಮ ಲಿಂಗರಾಜ್ ಅವರು ಇದ್ದರೆ ನಮ್ಗೆ ಒಂದು ಅರ್ಧ ಶಕ್ತಿ ಅಲ್ಲ, ಪೂರ್ಣ ಶಕ್ತಿನೇ ಅದ. ನಾವು ಏನು ಬೇಕಲ್ಲ, ಯಾವತ್ತೂ ನಮ್ಮ ಅವ್ರ ಧರ್ಮವಾಗಿ ಅವ್ರ ಸ್ವಾರ್ಥಕ್ಕೋಸ್ಕರ ಏನು ಮಾಡಲ್ಲ. ಇದು ಅಭಿಮಾನಿ ಬಳಗದ ಸಲುವಾಗಿ ಅವ್ರು ಏನಾದರೂ ಮಾಡೋಕೆ ಮತ್ತು ಯಾರಿದ್ದಾರೆ ಏನ್ರಿ, ನಾವು ಯಾರ ಹತ್ರ ಹೋಗಿ ನಾವು ಕೈ ಮುಗಿದು ಈ ಕೆಲಸವನ್ನು ಮಾಡಿಕೊಡ್ತೀವಿ ಅಂತಂದೇಳಿ ಆಶ್ವಾಸನೆ ಕೊಡ್ತೀವಿ. ಟೂರ್ನಮೆಂಟ್ ಸಾಂಗ್ ಆಡ್ಬೋದು, ನೀವು ಆಡಿದ್ರೆ ಇಷ್ಟ ಇದ್ದರೆ. ನನ್ನವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಚಂದ್ರನ ಕೈಗೆ ಸಿಗುವುದು ಏಳೆ ಬಂಗಾಳಿ, ಏಳೆ ಬಂಗಾಳಿ, ಮನಸಾರೆ ಮೆಚ್ಚಿಕೊಡುವೆ, ಹೃದಯಾನ ಬಿಚ್ಚಿಕೊಡುವೆ, ನೀರವರೆಗೂ ನಾ ಪ್ರೇಮಿಯಾಗಿರುವೆ, ಈ ಭೂಮಿರವರೆಗೂ ನಾ ಪ್ರೇಮಿಯಾಗಿರುವೆ. ಪ್ರೇಮ ಸಂಗಮ ಕೈಗೆ ಸಿಗುವುದೇ ಏಳೆ ತಂಗಾಳಿ, ನೀ ಏಳೆ ತಂಗಾಳಿ, ಮನಸಾರೆ ಮೆಚ್ಚಿಕೊಡುವೆ, ಹೃದಯಾನ ಬಿಚ್ಚಿಕೊಡುವೆ, ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ, ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.